ಸರ್, ಆ ಕ್ಯಾಸೆಟು ಸ್ನೇಹಿತರೆ, ಇಂಥ ಗಂಭೀರವಾದ ವಿಷಯಗಳನ್ನ ನಾವು ಹೊರಗಡೆ ಚರ್ಚೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅಲ್ಲಿ ಗೋಡೆಗಳಿಗೂ ಕಿವಿ ಇರುತ್ತೆ. ಆದ್ರೆ ನಮ್ಮ ಈ ಗೋಡೌನ್ನಲ್ಲಿ ನಾವು ಗಂಭೀರವಾದ ವಿಷಯಗಳನ್ನ, ರಹಸ್ಯವಾದ ವಿಷಯಗಳನ್ನ ನಮಗೆ ಇಷ್ಟ ಬಂದ ರೀತಿಯಲ್ಲಿ ಚರ್ಚೆ ಮಾಡೋದಕ್ಕೆ ಸಾಧ್ಯ ಇದೆ. ಸಣ್ಣ ಪುಟ್ಟ ವಿಷಯಗಳ ಬಗ್ಗೆ ನಮಗೆ ಪೊಲೀಸ್ನವ್ರು ಸಹಾಯ ಮಾಡ್ತಾ ಇದ್ದಾರೆ, ಲಾಯರ್ ಇದ್ದಾರೆ. ಇವ್ರ ಕೈ ಮೀರಿದೆ ಅವರು ಕೈ ಮೀರಿ ಹೋಯ್ತು ಅಂತಂದ್ರೆ ನಮ್ಮ ಸಹಾಯಕ ರಾಜಕಾರಣಿಗಳಿದ್ದೇ ಇರ್ತಾರೆ. ಏನಂತೀರ್ರಿ? ಅದಕ್ಕೆ ಅಂತ ಸರ್. ಕ್ಯಾಪ್ಟನ್, ಈ ಊರಿನ ಬೇರೆ ಬೇರೆ ಕೋಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮುಖಂಡರ ಹೆಂಡತಿ ಮಕ್ಕಳನ್ನ ನಮ್ಮ ಹತ್ರ ಕರ್ಕೊಂಡು ಬಂದು ನಾವಿಲ್ಲೇ ಇಟ್ಕೊಂಡು ನಾವು ಹೇಳಿದಾಗೆ ನೀವು ಕೇಳದೆ ಹೋದ್ರೆ ನಿಮ್ಮ ಹೆಂಡತಿ ಮಕ್ಕಳನ್ನ ಸಾಯಿಸ್ಬಿಡ್ತೀವಿ ಅಂತ ಗದರ್ಸೋದು. ಆಗ ಈಗ ಒಗ್ಗಟ್ಟಾಗಿರೋ ಈ ಜನ ಎಲ್ಲ ಛಿದ್ರವಾಗಿ ಹೋಗ್ತಾರೆ. ಅದೇ ಸಮಯ ನೋಡ್ಕೊಂಡು ಕೋಮು ಗಲಾಟೆ ಶುರು ಮಾಡಿಸಿದ್ರೆ ಸಿದ್ಧಾರ್ಥನ ಈ ಗಲಾಟೆ ಕಾರಣ ಅಂತ ಹೇಳಿ ಅವನನ್ನು ನಾವು ಜೈಲಿಗೆ ಕಳಿಸ್ಬೋದು. ಥ್ಯಾಂಕ್ ಯು ಸರ್. ಬಟ್ ಒನ್ ಥಿಂಗ್, ಇದು ಡಮ್ಮಿ ಪಿಸ್ಟಲ್. ಜನ ಎಲ್ಲ ತಿರುಗಿದ್ದಾರೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಎಷ್ಟು ಜನ? ಸಾವಿರನ, ಲಕ್ಷನ, ಇಲ್ಲ ಕೋಟಿನ? ಅವ್ರನ್ನ ಹೆದರ್ಸೋ ಶಕ್ತಿ ಈ ಬಂದೂಕಿಗಿದೆ. ಇದ್ರ ಜೊತೆ ಆಟ ಆಡೋದು, ಅವರ ಸಾವನ್ನ ಅವರೇ ಬಾಯಿಸೋದು ಎರಡೂ ಒಂದೇ. ನಮ್ಮನ್ನ ಯಾರು ಏನು ಮಾಡೋಕ್ಕಾಗಲ್ಲ. ಕಮ್, ರಿಲ್ಯಾಕ್ಸ್. ರಿಲ್ಯಾಕ್ಸ್? ಅಲ್ಲೋಡು, ಜನ ಹಾಕ್ಬಿಟ್ಟದೆ.
ನಾವಿನ್ನೂ ಇಲ್ಲೇ ಇದ್ರೆ ಈ ಕೊಲೆಗಳೆಲ್ಲ ನಮ್ಮ ತಲೆ ಮೇಲೆ ಬಂದ್ಬಿಡುತ್ತೆ. ಅದು ಅಲ್ಲದೆ ಸಿದ್ಧಾರ್ಥ ಏನಾದ್ರು ಬಂದ್ಬಿಟ್ಟೆ. ಆ ಸಿದ್ಧಾರ್ಥ ಇಲ್ಲಿಗೆ ಬಂದ್ರೆ ಏನು ಮಾಡಕ್ಕಾಗಲ್ಲ. ನನ್ನ ಜೀವನ ಪರ್ಯಂತ ಕೊರಗು ಹೋಗಿ ಮಾಡಿದ್ದಾನೆ ಇವನು, ಕೊರಗು ಹೋಗಿ ಮಾಡಿದ್ದಾನೆ. ಇವ್ ನನ್ನ ಬಲಿ, ಇವ್ ನನ್ನ ಬಲಿ. ಇಷ್ಟು ದಿನ ನಾನು ಯಾಕೆ ಹುಚ್ಚಿ ತರ ನಾಟಕ ಆಡ್ತಿದ್ದೆ ಅಂತ ಗೊತ್ತೇನ್ರೋ? ನಾನ್ ಹುಚ್ಚಿ ಅಲ್ಲ ಅಂತ ಗೊತ್ತಾಗಿದ್ದಿದ್ರೆ ಇವ್ ನನ್ನ ಸಾಯಿಸ್ಬಿಡ್ತಿದ್ದ. ಇವನ್ನ ಸಾಯಿಸೋವರೆಗೂ ನಾನು ಬದುಕಿರ್ಬೇಕು ಅಂತ ನಾನು ಹುಚ್ಚಿ ತರ ನಾಟಕ ಆಡ್ದೆ. ಇವನ್ನ ಸಾಯಿಸೋಕೆ, ಇವನ್ನ ಸಾಯಿಸೋಕೆ.
ನಿಮ್ಮ ಮುಖಕ್ಕೆ ಬೆಂಕಿ ಹಾಕ. ನೀವೆಲ್ಲ ಮನುಷ್ಯ ರೂಪದಲ್ಲಿರೋ ಕುರಿಗಳು. ಮುಂದೆ ಹೋಗೋ ಕುರಿಗೆ ಹಿಂದೆ ಬೀಳೋ ಮುಟ್ಟಾಳ್ರಿ ನೀವೆಲ್ಲ. ನಾಚಿಕೆ ಆಗಲ್ವಾ ನಿಮ್ ಜನ್ಮಕ್ಕೆ? ಇವಳು ಮಾನ ಕಳ್ಕೊಂಡು ಅವಮಾನಗಳನ್ನ ಸಹಿಸ್ಕೊಂಡು ಬೀದಿ ಬೀದಿ ಅಲಿತಾ ಇರ್ಬೇಕಾದ್ರೆ ಇವಳನ್ನ ಹುಚ್ಚಿ ಹುಚ್ಚಿ ಅಂತಂದ್ರಿ. ಇದು ಅವಳ ಕರ್ಮ ಅಂತ ತಿಳ್ಕೊಂಡು ಅವಳ ಕಡೆ ತಲೆ ಹಾಕ್ದೇನೆ ಓಡಾಡ್ತಾ ಇದ್ರಿ. ಆದ್ರೆ ಇವತ್ತು ಇವಳನ್ನ ಭಾರತ ಮಾತೆ ಅಂತ ಜೈಕಾರ ಹಾಕ್ತಾ ಇರೋ ನಿಮ್ಗೆಲ್ಲ ಬುದ್ಧಿ ಹೇಳ್ಬೇಕೋ ಇಲ್ಲ ನಿಮ್ಮ ಮಟ್ಟಿಗಳಲ್ಲಿ ನೀವೇ ಹೊಡ್ಕೊಳ್ಳಿ ಅಂತ ಹೇಳ್ಬೇಕೋ ಗೊತ್ತಾಗ್ತಾ ಇಲ್ಲ. ಒಂದೊಂದು ಓಟಿನ ಬೆಲೆ ಕೋಟಿ ನಾಯಕರನ್ನ ಆರಿಸೋ ಶಕ್ತಿ ಇದೆ ಅನ್ನೋದನ್ನ ಮರೆತು ನಿಮ್ಮ ಕೆಟ್ಟ ಚಟಕ್ಕೆ ಚಾಪೆ ಹಾಕ್ತವ್ರಿಗೆ ಓಟ್ ಹಾಕಿದ್ರಿ. ಅವರು ಸೀಟ್ ಹತ್ತದ ಮೇಲೆ ತಮ್ಮ ಸ್ವಾರ್ಥಕ್ಕಾಗಿ ನಮ್ಮ ಒಗ್ಗಟ್ಟನ್ನು ಒಡೆಯೋದಿಕ್ಕೆ ಗಲಭೆ ಹಬ್ಸಿದ್ರು. ಅದನ್ನ ನೀವೇ ಬೆಳೆಸಿದ್ರಿ. ಇಂಥ ಗಲಭೆನ ಮಾಡ್ಬೇಕಾದವರು ತಂದೆನೆ ಯಾರು ಅಂತ ಗೊತ್ತಿಲ್ಲದೆ ಹುಟ್ಟಿರೋ ತಿರ್ಬೋಕಿ ನನ್ನ ಮಕ್ಕಳು. ಭಾರತ ಮಾತೆಯ ಗಂಡು ಗರ್ಭದಲ್ಲಿ ಹುಟ್ಟಿರೋರು ನಾವು ಮಾಡ್ಬೇಕಾದ ಏನು ಅಂತಂದ್ರೆ, ನಾವು ಹಾಕಿರೋ ಓಟಿಗೆ ಹುಟ್ಟಿರೋ ಸೀಟ್ನಲ್ಲಿ ಕುಳಿತು ಮೆರಿತಾ ಇದಾರಲ್ಲ ಅಂತವ್ರನ್ನ ಎದ್ದು ಎದೆಗೆ ಜಾಡ್ಸೋದಿರಿ. ಹಣನ ಭಾರತ ಮಾತೆ ಮಾನನ ಲೂಟಿ ಮಾಡ್ತಾರೋ ಇಂಥವ್ರು ಬೋಟಿ ತೆಗೆದು ನಾಯಿ ನರಿ ಹತ್ತುಗಳಿಗೆ ಹಾಕಿ. ಇಲ್ಲ ಅಂದ್ರೆ ಕವಿಗಳು ರಚಿಸೋ ಕಾವ್ಯ ರೂಪದಲ್ಲಿ ಇರುತ್ತೆ ಹೊರತು ನಿಜ ಜೀವನದಲ್ಲಿ ಚಿಂದಿ ಚಿಂದಿ ಬಟ್ಟೆಗಳನ್ನ ತೊಟ್ಕೊಂಡಿರೋ ಭಾರತ ಮಾತೆನ, ಬಡವರ ಹಸಿವಿನ ಅರ್ಚಾಟನ, ನಮ್ಮ ರಕ್ತನ ಹೀರೋ ದುಷ್ಟರ ಮೆರೆದಾಟನ ನೋಡ್ಬೇಕಾಗುತ್ತೆ. ಧರ್ಮದ ಸಿಮೆಂಟ್ಗೆ ಸತ್ಯದ ಮರಳನ್ನ ಹಾಕಿ ರಕ್ತದ ನೀರಿನಲ್ಲಿ ಬೆರೆಸಿ ಧೈರ್ಯದ ಕಲ್ಲುಗಳನ್ನ ನ್ಯಾಯದ ತಳಹದಿಗಾಕಿ ಯಾವತ್ತು ಭಾರತಕ್ಕೆ ಭದ್ರವಾದ ಕೋಟೆ ಕಟ್ಟಿರೋ ಆವತ್ತು ಭವ್ಯ ಭಾರತ ಸೃಷ್ಟಿ ಆಗತ್ತೆ.